ಅಂತ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಕ್ಯಾಮ್ರಾ ಹಿಂದೆ ತಗೊಂಡು ಸ್ವಲ್ಪ ನೀವೇ ಬಂದ್ಬಿಡಿ ನಮಸ್ಕಾರಗಳು. ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಸಿನಿಮಾ ಆಗಲಿ, ಯಾವುದೇ ಒಂದು ಶಾರ್ಟ್ ಮೂವಿ ಆಗಲಿ, ದೊಡ್ಡ ಮೂವಿ ಆಗಲಿ ಬೆಳಕಿಗೆ ಬರೋದಿಲ್ಲ. ನೀವು ಬೆಳಕಿಗೆ ಬರುವಂಥ ಕೆಲಸನ ನಿಮ್ಮ ಮೂಲಕ ನೀವು ಮಾಡಿ ನಮ್ಮನ್ನೆಲ್ಲ ಜನಕ್ಕೆ ಎತ್ತಿ ಹಿಡಿದು ತೋರಿಸ್ತಾ ಇದ್ದೀರಿ, ಅದಕ್ಕೆ ನಮಸ್ಕಾರ. ಆಮೇಲೆ ಸಿನಿಮಾ ಎಲ್ಲರೂ ಹೊಸಬ್ರೇ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ, ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಆಮೇಲೆ ಇದೊಂದು ನೈಜ ಘಟನೆ ಆಧಾರಿತ. ಈ ಸ್ಲ್ಯಾಂಗೇ ಡಿಫ್ರೆಂಟ್ ಆಗಿದೆ. ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರ್ನಲ್ಲಿ ನಡೆಯುವಂಥ ಒಂದು ಕಥೆ. ಸಾಂಗ್ಸ್ ಅಂತೂ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮೂಡಿ ಬಂದಿವೆ. ಒಂದಕ್ಕಿಂತ ಒಂದು ಸಾಂಗ್ ಕೇಳಬೇಕು ಅಂತಿದೆ. ಆಮೇಲೆ ಸುಮಾರು ಜನ ಹೇಳ್ತಿದ್ರು ತೆಲುಗುನಲ್ಲಿ ರಿಲೀಸ್ ಆದಮೇಲೆ ನಾವು ಹೋಗಿರಲಿಲ್ಲ, ಅಲ್ಲಿ ಒಂದು ಘಟನೆ ನಡೀತು, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಅದಾದಮೇಲೆ ಸುಮಾರು ಜನ ಹೇಳ್ತಾಯಿದ್ರು, ಇಲ್ಲ ಇದು ನಿಮಗೆ ಒದೆ ಬೀಳುವಂಥ ಸೀನೆ ಇದು ಅಂತ ಹೇಳಿದರು. ಅದು ಕೋಯಿನ್ಸೈಡ್ ಆಯಿತು ಒಂದು. ಆಮೇಲೆ ನಾನು ತೆಲುಗುನಲ್ಲಿ ನೋಡಿದ್ದೆ, 2 ಸರ್ತಿ ನೋಡಿದ್ದೆ ಸಿನಿಮಾ. ಬಟ್ ಈ ಕನ್ನಡ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿದೆ. ಒಬ್ಬ ಕ್ರೂರಿ ತನಗಿಷ್ಟ ಇಲ್ದವರು ನಮ್ಮ ಮದುವೆ ಆಗೋಕ್ಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ನಡ್ಕೋತಾನಂತ ನನಗೆ ನಿಜವಾಗ್ಲೂ ಕಣ್ಣೀರು ಬರ್ತಾ ಇದೆ. ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ, ಸಾಂಗ್ಸ್ ಅದ್ಭುತವಾಗಿದೆ. ಎಲ್ಲರೂ ಪ್ರಶಂಸೆ ಮಾತುಗಳು ಹೇಳ್ತಾ ಇದ್ದಾರೆ. ಆ ಪ್ರಶಂಸೆ ಮಾತುಗಳು ಪ್ರತಿಯೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಎಲ್ಲರೂ ಕನ್ನಡ ಚಿತ್ರರಸಿಕರು ಪ್ರತಿಯೊಬ್ಬರು ಲವ್ ರೆಡ್ಡಿನ ನೋಡಿ ಅವರ ಅಭಿಪ್ರಾಯ ಸೂಚಿಸಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲ್ಲ. ನೀವು ಹೇಳಿ, ಲವ್ ರೆಡ್ಡಿ ಬಗ್ಗೆ ನೀವು ಹೇಳಬೇಕು ಸರ್. ನಿಮ್ಮ ಮೂಲಕ ನಾವೆಲ್ಲರೂ ಹೊಸಬ್ರು, ನಿಮ್ಮ ಮೂಲಕ ನಮ್ಮ ಮೂವಿನ ಎಲ್ಲರಿಗೂ ಜನತೆಗೆ ಎಲ್ಲರಿಗೂ ತಲುಪಿಸೋಕ್ಕೆ ಪ್ಲೀಸ್ ನೀವೆಲ್ಲ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಲಾಸ್ಟ್ ಸ್ವೀಟಿ ಮೇಡಮ್.